ಗ್ರಾಮ ಪಂಚಾಯಿತಿಯ ನೂತನ ಮೊದಲನೇ ಮಹಡಿಯ ಕಟ್ಟಡದ ಉದ್ಘಾಟನಾ ಸಮಾರಂಭವು ತಾಳಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು. ಕಟ್ಟಡದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಬ್ಯಾಕೋಡ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಹಾಗೂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜಶೇಖರ್ ಗಾಳಿಪುರ ಪಾಲ್ಗೊಂಡು ಗೌರವ ಸ್ವೀಕರಿಸಿ ಮಾತನಾಡಿದರು. ಹಾಗೂ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳೇ ಹಾಗೂ ಊರಿನ ಗ್ರಾಮಸ್ಥರೇ, ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಮದುವೆ ಯಾಕಂತಂದ್ರೆ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಸಕ್ತಿಯಿಂದ ಕೆಲಸವನ್ನು ಮಾಡಿದರೆ ಬಹುಶಃ ಈ ಥರದ ಕಾಮಗಾರಿಗಳನ್ನ ಮಾಡೋದಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಗ್ಗೂಡಿ ಒಂದು ಕೆಲಸ ಮಾಡಿದರೆ ಒಂದು ಕಟ್ಟಡವನ್ನು ಕಟ್ಟಿ ಬಹುಶಃ ಅದೇ ಅವಧಿಯಲ್ಲಿ ಲೋಕಾರ್ಪಣೆಯನ್ನ ಮಾಡಿ ತಾವು ಮಾಡಿರೋದಕ್ಕೆ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಇದ್ರು, ಯಾರು ಏನೇ ಎದುರುಗಡೆ ಗಲಾಟೆಗಂತ ಬಂದ್ರೆ ಅವ್ರ ಮುಖ ನೋಡಿದ ತಕ್ಷಣ ಅಲ್ಲೇ ಕೋಲಾಗುತ್ತಾರೆ. ಆ ರೀತಿ ನಗ್ನಗ್ತಾ ಅವರಿಗೆ ಏನ ಬಾರ ಮರ ಅಂತೇಳಿ ಮಾತಾಡ್ತಾ ಆ ಕೆಲಸವನ್ನ ಮಾಡಿಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ನಾನು. ಇಷ್ಟು ವರ್ಷ ಕಳೆದ 18 ವರ್ಷದಿಂದ ಪತ್ರಕರ್ತನಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮ ಒಂದು ಅಧ್ಯಕ್ಷನ ಕಂಡಿರ್ತಕ್ಕಂಥದ್ದು ಇದೇ ಬಾರಿ ಅಂತ ನಾನು ಹೆಮ್ಮೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಹಲವು ಸಮಸ್ಯೆಗಳನ್ನ ನಾನೇ ಪತ್ರಿಕೆಯಲ್ಲಿ ವರದಿ ಮಾಡಿ ಅವ್ರ ಗಮನಕ್ಕೆ ಬಂದಿರೋ ಕೆಲಸಗಳೆಲ್ಲ 100% ಮಾಡಿ ನೋಡಪ್ಪ ಮಾಡಿದೀನಿ ಅಂತ ನನಗೆ ತೋರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ 5 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ 10 ಜನ ಮತ್ತು ನನ್ನ ಸೇರಿ 11 ಜನ ಸದಸ್ಯರು ಸೇರಿ ನಾವು 5 ವರ್ಷದಲ್ಲಿ ಏನೇನು ಕಾಮಗಾರಿ ಮಾಡಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಇವತ್ತು ಗ್ರಾಮ ಪಂಚಾಯಿತಿಯ ಮೊದಲನೇ ಮಹಡಿಯ ಉದ್ಘಾಟನೆ ಮಾಡಿ ಆಯಿತು. ಈ ಸಂದರ್ಭದಲ್ಲಿ ತಾವು ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಆನ್ಸರ್ ಕೊಡಲೇಬೇಕಾಗಿದೆ. ನಾವು ಗ್ರಾಮ ಪಂಚಾಯಿತಿಗೆ ಬಂದಾಗ ಸರಿಯಾದ ಕಂಪೌಂಡ್ ಇರಲಿಲ್ಲ, ಮುಂದ್ಗಡೆ ಯಾವುದೇ ಇಂಟರ್ಲಾಕ್ ವ್ಯವಸ್ಥೆ ಇರಲಿಲ್ಲ, ಧ್ವಜದ ಕಟ್ಟೆ ಇರಲಿಲ್ಲ. ಧ್ವಜದ ಕಟ್ಟೆಗಳಿದ್ದವು, ಆದರೆ ಹಳೆಯ ಕಟ್ಟೆ ಇತ್ತು, ಹಳೆಯ ಕಂಪೌಂಡ್ಗಳಿದ್ದವು. ಅವನ್ನೆಲ್ಲ ಸಂಪೂರ್ಣವಾಗಿ ಒಂದು 5 ಲಕ್ಷ ರೂಪಾಯಿ ಕಂಪೌಂಡು, ಇಂಟರ್ಲಾಕಿಗೆ ಒಂದು 3.5 ಲಕ್ಷ ರೂಪಾಯಿ ಇಂಟರ್ಲಾಕ್ ಮಾಡಿದ್ವಿ. ಅದಾದಮೇಲೆ ಧ್ವಜದ ಕಟ್ಟೆನ ಇಂಪಾರ್ಟೆಂಟಾಗಿ ಧ್ವಜದ ಕಟ್ಟೆ ಮಾಡಿದ್ವಿ. ಮತ್ತು ಮೇಲ್ಗಡೆ ಬಿಲ್ಡಿಂಗಿಗೆ ವರ್ಗ 1 ಮತ್ತು ಅವರ ಅನುದಾನ 5 ಲಕ್ಷ ತಗೊಂಡು ಒಂದು 40 ಲಕ್ಷ ರೂಪಾಯಿ ಬಿಲ್ಡಿಂಗನ್ನು ಕಟ್ಟಡ ಕಾಮಗಾರಿ ಮಾಡಿದ್ದೀವಿ. ಹಾಗೆ ಗ್ರಾಮ ಪಂಚಾಯಿತಿಯ ಬಸ್ ಸ್ಟ್ಯಾಂಡಿಗೆ ಸುಣ್ಣ ಬಣ್ಣ ಆಗದೆ ಒಂದು 25 ವರ್ಷದಿಂದ ಇತ್ತು, ಅದನ್ನು ನಾವು ಸಂಪೂರ್ಣವಾಗಿ ಸುಣ್ಣ ಬಣ್ಣವನ್ನು ಮಾಡಿದ್ದೀವಿ. ಮತ್ತು ಇವತ್ತಿನ ದಿನ ನನಗೆ ತುಂಬ ಸಂತೋಷದ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ನನ್ನ ಸದಸ್ಯರು ಇವತ್ತು 10 ಜನ ಸದಸ್ಯರು ನನ್ನ ಜೊತೆಗೆ ಕೈ ಜೋಡಿಸಿ ಇವತ್ತಿಷ್ಟು ಡೆವಲಪ್ ಆಗಲಿಕ್ಕೆ ಕಾರಣ. ಯಾಕೆಂದರೆ 100 ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ಈ 5 ವರ್ಷದಲ್ಲಿ ಆಗಿದೆ ಅಂದರೆ ಅದಕ್ಕೆ ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಸದಸ್ಯರು ಮಿತ್ರರು ಸಹಕಾರದಿಂದ ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದೇ ಆದ ಬಾಡಿ ಬಂದು ಅದಕ್ಕೆ ಒಬ್ಬ ಲೀಡರ್ಶಿಪ್ ಬಂದರೆ ತಾಳಗುಪ್ಪವನ್ನು ಇನ್ನೂ ಅಭಿವೃದ್ಧಿಯತ್ತ ಸಾಗಿಸ್ಬೋದು ಅಂತ ಹೇಳ್ತಾ, ಮತ್ತು ಊರಿನ ಎಲ್ಲ ಹಿರಿಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.